ಬಾಯ್ ಫ್ರೆಂಡಿಗೆ ಕಾಲ್ ಮಾಡ್ತಿದ್ಯಾ? ಇಲ್ಲಿವರೆಗೂ ಬಾಯ್ ಫ್ರೆಂಡ್, ಎಂಗೇಜ್ಮೆಂಟ್ ಆದ್ಮೇಲೆ ಈ ಫ್ರೀಡಮ್ ಈ ಮಜಾ ಎಲ್ಲ ಹೊರಟೋಗ್ಬಿಡತ್ ಕಣೆ. ಏನು ಕಾಲ್ ರಿಸೀವ್ ಮಾಡ್ತಿಲ್ವಾ? ಬಿಸಿ ಬರ್ತಾ ಇದೆ ಕಣೆ. ಅಮ್ಮ, ಒಂದ್ 5-10 ನಿಮಿಷದಲ್ಲಿ ನಿನ್ ರಾಜ್ಕುಮಾರ ಇಲ್ಲೇ ಬರ್ತಾನೆ, ಅವಾಗ ನೋಡ್ವಂತೆ ಬಿಡು. ಅನುಷಾ ರೆಡಿ? ಹಲೋ, ಏನು ಸೀನಿಯರ್ ಇಲ್ಲಿರುವಾಗ ನನ್ ಮುಂದೆನ ಲವ್ವಿ ಡವಿನಾ? ಇನ್ನು ನಿಮ್ ಎಂಗೇಜ್ಮೆಂಟು ಮದ್ವೆ ತುಂಬಾ ಟೈಮ್ ಇದೆ. ಈಗ್ಲೇ ಇವೆಲ್ಲ ಶುರು ಮಾಡಿದ್ರೆ ಮದ್ವೆನ 6 ತಿಂಗಳು ಮುಂದಕ್ಕೆ ಹಾಕ್ಸ್ಬಿಡ್ತೀನಿ ಅಷ್ಟೇ. ಸುಮ್ಮನೆ ಇರೇ ಸಾಕು. ಅನುಷಾ, ನಿಂಗೊಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ. ಓಹೋ, ನಡೀಲಿ ನಡೀಲಿ. ಸಾಕ್ಷಿ, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆಯಾ? ನಾನ್ ಚೆನ್ನಾಗ್ ಕಾಣ್ತಿಲ್ವಾ? ನೀನು ನಮ್ಮನೆಗೆ ಬೆಳಗಾಗಿ ಬರ್ತಿರೋ ಮಹಾಲಕ್ಷ್ಮಿ. ನನ್ನ ದೃಷ್ಟಿನೇ ತಾಗ್ತಾ ಇದೆ. ಅಲ್ಲಿಗೆ ನಮ್ಮ ಆರ್ಯನ ಕತೆ ಮುಗೀತು. ಹೋಗು, ಪುರೋಹಿತರು ಕರೀತಾ ಇದ್ದಾರೆ. ಸರ್, ವಧು ವರರ ಕಡೆಯವ್ರದ್ದು ಹುಡುಗ ಹುಡುಗಿ ಮತ್ತು ಅಪ್ಪ ಅಮ್ಮ ಹೆಸರು ಕೊಟ್ಟರೆ ಕಾರ್ಯಕ್ರಮ ಶುರು ಮಾಡ್ತೀವಿ ಸರ್. ಸಾಕ್ಷಿ, ಇಷ್ಟೊತ್ತಾಯ್ತು, ರಂಜಿತ್ ನಂದಿತಾ ಇನ್ನೂ ಬಂದಿಲ್ಲ. ಎಲ್ಲೇ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಮ್ಮ. ಇಷ್ಟೊತ್ತಿಗಾಗಲೇ ಬರಬೇಕಿತ್ತು. ಪುರೋಹಿತ್ರೆ, ನನ್ನ ಮಗನ ಕಡೆ ಬೇಗರು ಮಾತ್ರ ಬಂದಿರೋದು. ಅದಕ್ಕೆ ಆರ್ಯ ಅನುಷಾ ನಿಶ್ಚಿತಾರ್ಥನ ಮುಗಿಸ್ಬೇಡ. ಆಗ್ಬೋದು.